ಗ್ರೇಟರ್ ಬೆಂಗಳೂರು ಸಾಧ್ಯವಿಲ್ಲ. ಬೆಂಗಳೂರು ಒಂದೇ ಒಂದು ಚುನಾವಣೆ ನಡೆಸಿ ಬೆಂಗಳೂರು ಚುನಾವಣೆ ಒಬ್ಬನೇ ಒಬ್ಬ ಮೇಯರನ್ನು ಮಾಡಬೇಕು. ನಾವು ಇದನ್ನು ಅಷ್ಟಕ್ಕೆ ಬಿಡೋದಿಲ್ಲ. ತೀವ್ರವಾಗಿ ಬೆಂಗಳೂರಿನ ಎಲ್ಲ ನಾಗರಿಕರಿಗೂ ಮುಟ್ಟಿಸ್ತೇವೆ. ಇದ್ರ ಜೊತೆಗೆ ಇವತ್ತೇನು ಅವರು 75 ಜನದ್ದು ಸಮಿತಿ ಮಾಡಿದ್ದಾರೆ. ನಾನು ಬೆಂಗಳೂರಿನ ಶಾಸಕರುಗಳಿಗೆ ಕಳಕಳಿದ ಮನವಿ ಮಾಡ್ತೀನಿ, ಸಮಿತಿಯನ್ನು ಬಹಿಷ್ಕರಿಸಿ, ಸಮಿತಿಗೆ ಹೋಗಬೇಡಿ. ಮುಖ್ಯಮಂತ್ರಿ ಕೂತ್ಕೊಳ್ಳಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಬಗ್ಗೆ ನನಗೆ ಬಹಳ ಗೌರವ ಇದೆ. ಆದರೆ ಸಿದ್ದರಾಮಯ್ಯನವರು ಇವತ್ತು ಬಹಳ ಅವರ ಕೈನಲ್ಲಿ ಯಾವುದೂ ಹೇಳದ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಸಿದ್ದರಾಮಯ್ಯನವರೇ, ನಿಮ್ಮ ಕಾಲದಲ್ಲಿ ಬೆಂಗಳೂರು ಹೊಡಿಬೇಡಿ, ಬೆಂಗಳೂರು ಭಾಗ ಮಾಡಬೇಡಿ, ಬೆಂಗಳೂರು ಅನ್ಯಾಯ ಮಾಡಬೇಡಿ. ಇದು ಪಾಪದ ಕೆಲಸ. ಬೆಂಗಳೂರನ್ನು ಬೆಳೆಸೋದಕ್ಕೆ ಕೆಂಪೇಗೌಡರು ಕೊಟ್ಟಂಥ ಕೊಡುಗೆ ಅಪಾರ. ಇವತ್ತು ಅತ್ಯಂತ ಕಳಕಳಿಯಿಂದ ನಾನು ತಮ್ಮಲ್ಲಿ ಕಳಕಳಿ ಮಾಡ್ತೀನಿ. ಸಭೆ ಬಹಿಷ್ಕರಿಸಿ, ಸಭೆಯನ್ನು ನಡೆಯೋದಕ್ಕೆ ಹೋಗಬೇಡಿ. ಸಭೆ ದಿವಸ ನಾವು ಮುತ್ತಿಗೆ ಹಾಕ್ತೀವಿ. ಇವರು ಸಭೆ ನಡೆಸ್ತಾರಲ್ಲ, ಮೊದಲನೇ ಸಭೆ ಮುತ್ತಿಗೆ ಹಾಕ್ತೀವಿ. ಇಡೀ ಬೆಂಗಳೂರಾದ್ಯಂತ ಚಳವಳಿ ತೀವ್ರವಾಗಿ ಮಾಡ್ತೇವೆ. ಏನಂದ್ರಿ? ಖಂಡಿತ ಸಿದ್ದರಾಮಯ್ಯನವರು ಒಬ್ಬ ಭಾರಿ ಶಕ್ತಿವಂತ. ಒಂದು ಕಾಲದಲ್ಲಿ ಮೊದಲನೇ ಮುಖ್ಯಮಂತ್ರಿ ಆಗಿದ್ದಾಗ ಭಾರಿ ದರ್ಪ, ಶಕ್ತಿ, ಚಿಂತನೆ ಇತ್ತು. ಈಗ ಸಿದ್ದರಾಮಯ್ಯನವರು ಬಹಳ ಅತ್ಯಂತ ನಿಮಗೆ ಹೇಳೋದಾದರೆ ಮದ್ರಾಸ್ನಲ್ಲಿ ಒಬ್ಬ 25 ನಾಗಿರ ಹಾವಿನಲ್ಲಿ ಮಧ್ಯ ಮಲಗಿದ್ದ ಅಂತ ಸುದ್ದಿ. ಇವರು ಸಿದ್ದರಾಮಯ್ಯನವರು ಸ್ವಲ್ಪ ಹೆಚ್ಚು ಕಡಿಮೆ 100 ನಾಗರ ಹಾವುಗಳ ಮಧ್ಯೆ ಮಲಗಿದ್ದಾರೆ ಇವರು. ಮತ್ತು ಯಾರು ಕೇಳಂಗಿಲ್ಲ. ಸಿದ್ದರಾಮಯ್ಯನವ್ರ ಮಾತನ್ನ ಯಾವ ಕಾರಣಕ್ಕೂ ಇವರು ಕೇಳ್ತಾ ಇಲ್ಲ. ಸಿದ್ದರಾಮಯ್ಯನವರಿಗೆ ಖಂಡಿತವಾಗಿ ಇದನ್ನು ಬೇಡ ಅಂತಂದ್ರು ಅನ್ನೋದಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಇವತ್ತು ನಿಮ್ಗೆ ಹೇಳೋದಾದರೆ, ಉದಾಹರಣೆಗೆ ರಾಜಣ್ಣನ ಕಿತ್ತಾಕಿದ್ರು, ರಾಜಣ್ಣನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, ಮುಖ್ಯಮಂತ್ರಿಗಳಿಗೆ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಭಾಳ ನೋವಾಗುತ್ತೆ ಸಿದ್ದರಾಮಯ್ಯನವ್ರ ಮೇಲೆ. ಅವರು ಅಸಹಾಯಕರಾಗಿದ್ದಾರೆ. ಒಳ್ಳೆ ಮನುಷ್ಯ. ಬೆಂಗಳೂರು ಹಾಳಾಗ್ತಾ ಇದೆ. ಇದು 100 ನಾಗರಾವುಗಳು ಯಾರ್ಯಾರು ಅಂತ ಹೇಳಕ್ಕಾಗತ್ತಾ? ನೀವು ಭಾರಿ ಅಯ್ಯೋ ಅದಲ್ಲಿ ಇದು ಎಂತ ಹೇಳ್ತೀನಿ, ಕರಿ ನಾಗರಾವು, ಆಮೇಲೆ ಕಾಳಿಂಗನ ಸರ್ಪ, ನಾನಾ ರೀತಿಯವೆ. ಅವರು ಪಾಪ ಯಾವ ಕಡೆ ಕೈ ಎತ್ತಿದ್ರೂ ಸರ್ಪ ಹಿಂಗನ್ನುತ್ತೆ. ಅದರಿಂದ ಬಹಳ ಕಷ್ಟದಲ್ಲಂತೂ ಸಿದ್ದರಾಮಯ್ಯ ಇದ್ದಾರೆ. ಆ ಕಷ್ಟ ಗೊತ್ತಾಗುತ್ತೆ ನಮಗೆ.